ನಮ್ಮ ಮನಸ್ಸಿನ ಸ್ಥಿತಿಯಲ್ಲಿ ಮುಳುಗಿಯಾದ ಅದು ಅರಿಯಬೇಕು. ಆತ್ಮಜ್ಞಾನದ ಮಾರ್ಗಕ್ಕೆ ಅದನ್ನು ತಿರುಗಿಸಬೇಕು. ಎಲ್ಲರೂ ಓಡ್ತದಿರಿ, ಹೆಂಗೆ ಓಡ್ತದಿರಿ ಅಂತಂದ್ರೆ 1000 ಜನ ಓಡ್ತದಾರ, ನಾವು ಓಡ್ತದೀವಿ ಅಂತ. ಅವರು ಯಾಕೆ ಓಡ್ತದಾರ ಅನ್ನುವಂಥ ಯಾವ ವಿಚಾರವೂ ಯಾರ ತಲೆಯಲ್ಲೂ ಇಲ್ಲ. ಸುಮ್ಮನೆ ಓಡೋದು. ಹಿಂಗೆ ಓಡಿಸೋರು ಭಾಳ ಜನ ಆಗ್ಯಾರ. ನೀವು ಹೆಂಗೆ ಓಡ್ತೀರಿ ಹಂಗೆ ಓಡಿಸ್ತಾರ. ಓಡಿ ನಿಮ್ಗೆ ದಣಿವು ಉಳಿತದ, ನೋವು ಉಳಿತದ, ಸಂತೋಷ ಉಳಿಯೋದಿಲ್ಲ. ಇವತ್ತಿನ ಯುವ ಸಮಾಜದ ಪರಿಸ್ಥಿತಿ ಅದ ಹಿಂಗೆ, ನಮ್ಮ ಯುವಕರ ಪರಿಸ್ಥಿತಿ ಹಿಂಗೆ ಅದ. ಸುಮ್ಮ ಓಡಿಸ್ತಾರ, ಅಲ್ಲಿಂದ ಅಲ್ಲಿಗೆ, ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ. ಬರೀ ಓಟ ಅದ, ದಣಿವದ, ಸಂತೋಷ ಇಲ್ಲ, ನೆಮ್ಮದಿ ಇಲ್ಲ. ಎಲ್ಲರೂ ಒಂದೊಂದು ರೀತಿಯಿಂದ ನೆಮ್ಮದಿಯಿಂದ ಎಲ್ಲಿ ಕುಂದ್ರಕ್ಕ ಇಲ್ಲ. ನೆಲ ಜಾಡಿಸಿ ಒದೀತದ, ಕುಂತೇ ದಂಡ ಕಟ್ ಅಂತದ. ನೆಲ ಜಾಡಿಸಿ ಒದೀತದ, ಕುಂತೇ ದಂಡ ಕಟ್ಟು ಅಂತದ. ಯಾರು ಮಾಡ್ಯಾರ ಇದೆಲ್ಲ? ಯಾರು ಮಾಡ್ಯಾರ? ನೀವ ಮಾಡೀರಿ. ನಿಮ್ಮಿಂದ ನೀವ ಮಾಡ್ಕೊಂಡೇರಿ. ಯಾಕೆ ಓಡೋಕತ್ತಾರ ಅಂತ ತಿಳಿಯದ ಓಡಕತ್ತೀರಲ್ಲ, ಅದ ನೋಡು. ಅದರ ಪರಿಣಾಮ ಅದ ಇದು. ಕುಂತಿರೋ ನೆಲ ಜಾಡ್ಸಿ ಒದಿಯಾಕತ್ಯದ. ಹೌದಾ? ಎಲ್ಲದ? ಯಾರಿಗೆ ನೆಮ್ಮದಿ ಅದ? ಯಾರಿಗೆ ಸಂತೋಷ ಇದೆ ಹೇಳು? ಯಾರು ನೆಮ್ಮದಿಯಿಂದ 2 ತುತ್ತು ಊಟ ಮಾಡಾಕತ್ಯಾರ? ಇಲ್ಲ. ಕಣ್ಣಿಗೆ 2 ಗಳಿಗೆ ನಿದ್ದೆ ಮಾಡ್ತದಾರ? ಇಲ್ಲ. ಕಾರಣ ಏನದ? ಓಟ, ಗುರಿಯ ಕಾಣದ ಓಟ. ಇರುವುದೆಲ್ಲವ ಬಿಟ್ಟು ಇನ್ನು ಯಾವುದರೋ ಮೇಲೆ ಆಸೆ ಇಟ್ಟು, ಇರುವುದೆಲ್ಲವ ಬಿಟ್ಟು ಇನ್ಯಾವುದರ ಮೇಲೋ ಆಸೆ ಇಟ್ಟು ಓಡಾಕತ್ಯಾರ. ಅದು ಸಿಗೋದಲ್ಲ. ಅಲ್ಲಿ ಮುಂದೆ ತೂಗ ಹಾಕ್ಯಾರ, ಅದನ್ನ ಕಾಣು ಹಾಂಗ ಅಷ್ಟ, ಕೈಗೆ ಸಿಗೋ ಹಾಂಗ ಇಲ್ಲ. ಬರೀ ಕಣ್ಣಿಗೆ ಕಾಣು ಹಾಂಗ ಅದ, ಕೈಗೆ ಸಿಗೋ ಹಾಂಗ ಇಲ್ಲ. ಓಡಿ ಶಕ್ತಿಯೆಲ್ಲ ಕುಂದಿ ಹೋಗ್ತದ, ಅದು ಕೈಗೆ ಸಿಗೋದಿಲ್ಲ. ಅರಿಬೇಕು ನಮ್ಮ ಸುತ್ತಲೂ ಏನದ, ಅದರಲ್ಲಿ ಹ್ಯಾಂಗ ಅಭಿವೃದ್ಧಿ ಆಗಬೇಕು, ಅದನ್ನು ಹ್ಯಾಂಗ ಬಳಸ್ಕೊಳ್ಳಬೇಕು, ಅದರಲ್ಲಿ ಹ್ಯಾಂಗ ಸಂತೋಷ ಕಂಡುಕೊಳ್ಳಬೇಕು ಅನ್ನೋದು ಅರಿಬೇಕಾಗ್ಯದ. ಅದಕ್ಕೆ ಆತ್ಮಜ್ಞಾನ ಅಂತ ಕರೀತದ. ಅಲರ್ಟ್ನೆಸ್ ಅಂತೇವೆ, ಜಾಗೃತಿ ಅಂತೇವೆ, ಜಾಗೃತವಾದಂಥ ಪ್ರಜ್ಞೆ ಅಂತ ಕರಿತೇವೆ. ಗಾಡಿಗೆ ಗುದ್ದಿ ಮೈಯ ದಣಿಸ್ಕೊಳ್ಳೋದು ಅಂತಾರ, ಗೊತ್ತದನು? ಹಾಂಗ ಈಗ ಆಗ್ತಾ ಇರೋದು. ಗಾಡಿಗೆ ಗುದ್ದಿದ್ರ ಫಲ ಇಲ್ಲ. ಓಟ ಎಲ್ಲಿ ಆರಂಭ ಆಗಿರ್ತದ ಅಲ್ಲ ನಿಂತು ಹೋಗ್ತದ. ಅದಕ್ಕೆ ಓಟವನ್ನು ನಿಲ್ಲಿಸ್ರಿ, ಸ್ವಲ್ಪ ಯೋಚಿಸ್ರಿ, ಯೋಜನೆ ರೂಪಿಸ್ರಿ. ನಿಮ್ಮ ಹತ್ತಿರ ಯಾವ ಸಾಮರ್ಥ್ಯ ಅದ, ನಿಮ್ಮ ಕೈಯೊಳಗ ಯಾವ ಸತ್ವ ಅದ, ಯಾವ ವಸ್ತು ಅದ, ಅದರ ಬೆಲೆ ಅರಿಯಿರಿ. ಅದನ್ನು ಸರಿಯಾಗಿ, ಅದನ್ನು ವಾಹನವಾಗಿ ಮಾಡಿಕೊಳ್ಳ್ರಿ. ನಿಮ್ಮ ಕೈಯಲ್ಲಿ ಇರುವಂಥ ವಸ್ತುವನ್ನು ವಾಹನ ಮಾಡಿಕೊಳ್ಳ್ರಿ. ಅದರ ಮ್ಯಾಲ ಸವಾರಿ ಮಾಡ್ರಿ, ಓಡಬ್ಯಾಡ್ರಿ. ಅದರ ಮ್ಯಾಲ ಸವಾರಿ ಮಾಡ್ರಿ. ಅವಾಗ ಸಂತೋಷ ಸಿಗ್ತದ, ನೆಮ್ಮದಿ ಸಿಗ್ತದ. ಅರಿಬೇಕು. ಯಾಕೆ ಓಡಾಕತ್ತೀವಿ, ಯಾಕೆ ಓಡಾಕತ್ತಾರ ನಿಂತ ನೋಡ್ರಿ. ಬೇಕಾದ್ರ ಓಡಬೇಡ್ರಿ. ಓಡುವ ಗುರಿ ನಿರ್ಧಾರ ಮಾಡಿಕೊಂಡು ಓಡಬೇಕು.
ಓಡೋರ ಜೊತೆಗೆ ಓಡಿದ್ರೆ ಅದು ದಂಡಯಾತ್ರೆ ಆಗ್ತದ ಅಷ್ಟ, ದೈವಯಾತ್ರೆ ಆಗುವುದಿಲ್ಲ. ದಂಡಯಾತ್ರೆಗಳು ಮುಗಿದು ಹೋಗ್ತವ, ಅದು ಕೈಯಲ್ಲಿ ಇರ್ಲಾರ್ದಂಗ ಆಗ್ತದ. ಕೇಳಿರಲ್ಲ, ಅಲೆಕ್ಸಾಂಡ್ರ ಎಂಬುವಂತ ರಾಜ್ಯ ಮಾಡಿದಂಥ ದಂಡಯಾತ್ರೆಗಳ ಬಗ್ಗೆ ಕೇಳಿರ್ತೀರಿ. ಅಲೆಕ್ಸಾಂಡ್ರ ಯಾರಿಗೆ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತದನ. ಇಡೀ ವಿಶ್ವವನ್ನೇ ಗೆಲ್ತೀನಿ ಅಂತ ಹೊಂಟವನು ಕೊನೆಗೆ ಖಾಲಿ ಕೈಯಿಂದ ಹೋದ. ಇಡೀ ವಿಶ್ವದ ಪ್ರಸಿದ್ಧ ವೈದ್ಯರು ಅವನ ಶವಪೆಟ್ಟಿಗೆಯನ್ನ ಹೊತ್ತಿದ್ರು. ಅವನು ಸಂಪಾದಿಸಿದಂಥ ಎಲ್ಲ ಸಂಪತ್ತು ಅವನ ಶವಪೆಟ್ಟಿಗೆಯ ಮೇಲೆ ತೂರ್ತಿದ್ರು. ಅವನ ಕೈಗಳು ಶವಪೆಟ್ಟಿಗೆಯಿಂದ ಹೊರಗ ಚಾಚಿದ್ದು, ಅಂಗಾತ ಆಕಾಶ ನೋಡ್ತಿದ್ದು. ಯಾಕ? ಅವನು ಓಡಿದ ಓಟ ಕೊನೆಗೆ ಖಾಲಿ ಇತ್ತು. ಎಷ್ಟು ದೊಡ್ಡ ರೋಗ ಇತ್ತು ಅವನಿಗೆ ಅಂದ್ರೆ, ಇಡೀ ವಿಶ್ವದ ಪ್ರಸಿದ್ಧ ವೈದ್ಯರು ಕೂಡ ಅವನಿಗೆ ಬಂದಂಥ ರೋಗವನ್ನ ನಿವಾರಣೆ ಮಾಡಕ್ಕಾಗಲಿಲ್ಲ. ಆಯಿತು, ಆಗಲಿಲ್ಲ. ಅದಕ್ಕೆ ಅವನು ಇಡೀ ವಿಶ್ವದ ಪ್ರಸಿದ್ಧ ವೈದ್ಯರು ನನ್ನ ಶವಪೆಟ್ಟಿಗೆಯನ್ನು ಹೊರಲಿ ಅಂತ ಆಸೆಪಟ್ಟ. ನನ್ನ ಸಂಪೂರ್ಣ ಸಂಪತ್ತು ಇದ್ರೂ ಕೂಡ ನನಗೆ ಆರೋಗ್ಯ ಇಲ್ಲ, ಇದನ್ನ ನಾನು ಒಯ್ಯೋದಕ್ಕಾಗೋದಿಲ್ಲ, ಅದನ್ನು ನನ್ನ ಶವಪೆಟ್ಟಿಗೆ ಮೇಲೆ ಚೆಲ್ರಿ, ಅದನ್ನ ಚೆಲ್ರಿ, ನನ್ನ ಸಂಪತ್ತೆಲ್ಲ ಚೆಲ್ರಿ ಅಂತ ಹೇಳಿದ್ದ. ನನ್ನ ಕೈ ಶವಪೆಟ್ಟಿಗೆಯಿಂದ ಹೊರಗಿರ್ಲಿ. ಈ ಕೈಯಿಂದ ಎಷ್ಟು ದಂಡಯಾತ್ರೆ ಮಾಡಿದ್ದೇನೆ, ಎಷ್ಟು ಜನರನ್ನ ಹಿಂಸಿಸಿದ್ದೇನೆ, ಎಷ್ಟು ಜನರನ್ನ ಕೊಂದಿದ್ದೇನೆ, ಎಷ್ಟು ಜನರ ಕಷ್ಟಗಳಿಗೆ ನಾನು ಕಾರಣನಾಗಿದ್ದೇನೆ. ಈ ಕೈಗಳು ಜನ ನೋಡ್ಲಿ, ಬೀದಿ ಬೀದಿಯಲ್ಲಿ ನಿಂತವರು ನೋಡ್ಲಿ, ನನ್ನ ಕತೆ ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ಮಾರ್ಗದರ್ಶನ ಆಗಲಿ ಅಂತ ಹೇಳ್ದ. ಹಂಗ ಮನುಷ್ಯನ ಜೀವನ ವ್ಯರ್ಥ ಆಗದ ಹಂಗೆ ಇರಲಿ ಅನ್ನುವಂಥ ಒಂದು ಕನಸನ್ನ ಇರಬೇಕು. ಹ್ಯಾಂಗಿದ್ರು ಮನುಷ್ಯ ಹೋಗವನ, ಎಲ್ಲ ದಂಡಯಾತ್ರೆ ಮಾಡಿದ್ರು ಹೋಗ್ತಾನ, ಸುಮ್ಮ ಕುಂತ್ರು ಹೋಗ್ತಾನ. ಆದ್ರೆ ಇರುವವರೆಗೆ ಸಂತೋಷವನ್ನ ಇರೋದಿಲ್ಲಲ್ಲ, ನೆಮ್ಮದಿ ಇರಲಿಲ್ಲ. ಅಲೆಕ್ಸಾಂಡರ್ಗೆ ನೆಮ್ಮದಿ ಇರಲಿಲ್ಲ, ಸಂತೋಷವಿರಲಿಲ್ಲ. ಪ್ರತಿದಿನವೂ ಆ ರಾಜ ಗೆಲ್ಲಬೇಕು, ಈ ರಾಜ ಗೆಲ್ಲಬೇಕು, ಆ ದೇಶ ಗೆಲ್ಲಬೇಕು, ಈ ದೇಶ ಗೆಲ್ಲಬೇಕು. ಕೊನೆಯವರೆಗೂ ದಂಡಯಾತ್ರೆ ಮಾಡಿದ, ಗೆದ್ದಿದ್ದನ್ನ ಅನುಭವಿಸಲು ಆಗಲಿಲ್ಲ. ಹಂಗ ನಾವು ಮಾಡಿದಂಥ ಯಾವುದೇ ಕರ್ಮ ಅದರ ಫಲವನ್ನು ಅನುಭವಿಸಬೇಕು ಸಂತೋಷದಿಂದ ಅನುಭವಿಸಬೇಕು ಅಂತಂದ್ರೆ ಒಳ್ಳೆ ಕರ್ಮವನ್ನು ಮಾಡಬೇಕು. ಒಳ್ಳೆ ಕರ್ಮ ಮಾಡಬೇಕು ಅಂತಂದ್ರೆ ಸುಮ್ಮನೆ ಓಡುವುದಕ್ಕಿಂತ ಉತ್ತಮವಾದ ಯೋಜನೆಯೊಂದಿಗೆ, ಅದರಿಂದ ಯಾವುದೇ ಹಾನಿಯಾಗದ ರೀತಿಯಲ್ಲಿ, ನಮಗೂ ಮತ್ತು ಸಮಾಜಕ್ಕೂ ಯಾರಿಗೂ ಹಾನಿ ಆಗಬಾರದು, ಆ ರೀತಿಯ ಯೋಜನೆಗಳನ್ನು ರೂಪಿಸಿಕೊಂಡು ಅದರಲ್ಲಿ ಓಡಿ, ಬೇಕಾದಷ್ಟು ಓಡಿ. ದಣಿಯವರೆಗೂ ಓಡಬೇಕು, ದಣುವಾದಾಗ ಮತ್ತೆ ದಣು ಆರಿಸ್ಕೋಬೇಕು. ಯಾಕಂದ್ರೆ ಅದಕ್ಕೆ ಯಾರನ್ನ ಗೆಲ್ಲಬೇಕು ಅನ್ನೋ ಹಠ ಇರುವುದಿಲ್ಲ, ಆ ಜಾಗದಲ್ಲಿ ನಿಲ್ಲಬೇಕು ಅನ್ನುವಂಥ ಒಂದು ಸಂಕಲ್ಪ ಇರ್ತದಷ್ಟೆ. ಹಾಗಾಗಿ ಅರಿಬೇಕು, ನಮ್ಮ ಹತ್ತಿರ ಯಾವ ಅಸ್ತ್ರ ಐತಿ, ನಮ್ಮ ಹತ್ತಿರ ಯಾವ ಬಂಡವಾಳ ಅಂತೀವಲ್ಲ, ಹೂಡಿಕೆ ಅಂತೀವಲ್ಲ, ಏನೈತಿ ಅದನ್ನು ವಾಹನವಾಗಿ ಮಾಡಿಕೊಂಡು ಅದರ ಮೇಲೆ ಸವಾರಿ ಮಾಡಬೇಕು. ಇಷ್ಟ ಜೀವನ ಹ್ಯಾಂಗಿದ್ರು ಹೋಗುವುದು ಒಂದು ದಿವಸ ಅಂತ ಹ್ಯಾಂಗ ಬೇಕಂಗ ಹೋಗ್ತೀನಿ ಅಂದ್ರೆ ಅದೇನು ಚಂದದನ್ ಇಲ್ಲ.